ಸರಿಸುಮಾರು 15 ವರ್ಷಗಳಿಂದ ಕುತ್ತಾರು ಭಾಗದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿರುವ ಶ್ರುತಿಲಯ ಕಲಾಕೇಂದ್ರ ಸಹಯೋಗದೊಂದಿಗೆ 2ನೇ ವರ್ಷದ ಮುದ್ದುಕೃಷ್ಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮುದ್ದುಕೃಷ್ಣ ಉತ್ಸವ ಸಮಿತಿ ಅಧ್ಯಕ್ಷ ಮೋಹನ್ ಶಿರ್ಲಾಲ್ ತಿಳಿಸಿದರು. ಉಲ್ಲಾಳ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕುತ್ತಾರು ಮುದ್ದುಕೃಷ್ಣ ಉತ್ಸವ ಸಮಿತಿ ಹಾಗೂ ಶ್ರುತಿಲಯ ಕಲಾಕೇಂದ್ರ ವತಿಯಿಂದ 18/8/2024 ಭಾನುವಾರ 2ನೇ ವರ್ಷದ ಮುದ್ದುಕೃಷ್ಣ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು, ಕಳೆದ ವರ್ಷ 350 ಮಕ್ಕಳು ಭಾಗವಹಿಸಿದ್ದು, ಈ ಬಾರಿ ಹೆಚ್ಚಿನ ಮಕ್ಕಳು ಭಾಗವಹಿಸುವ ನಿರೀಕ್ಷೆ ಇದೆ. 18/8/2024 ಬೆಳಗ್ಗೆ 8 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗಲಿದ್ದು 9 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ ಎಂದ ಅವರು, ಕಳೆದ ಬಾರಿ ಸಮಯದ ಅಭಾವದಿಂದ ಕಾರ್ಯಕ್ರಮ ತಡವಾಯಿತು. ಆದರೆ ಈ ಬಾರಿ ಯಾವುದೇ ತೊಂದರೆಯಾಗದೆ ಕಾರ್ಯಕ್ರಮ ಜರುಗಬೇಕು ಎಂದ ಅವರು ಕಾರ್ಯಕ್ರಮದ ವಿವರವನ್ನು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಯಾವುದೇ ವೇದಿಕೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಲ್ಲ. ಉದ್ಘಾಟನಾ ಕಾರ್ಯಕ್ರಮ ಹೊರತುಪಡಿಸಿ ಮತ್ಯಾವುದೇ ವೇದಿಕೆ ಕಾರ್ಯಕ್ರಮ ಆಯೋಜನೆ ಮಾಡಿರುವುದಿಲ್ಲ ಎಂದ ಅವರು, ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮುದ್ದುಕೃಷ್ಣ ಉತ್ಸವ ಸಮಿತಿಯ ಸಂಚಾಲಕ ಜೀವನ್ ಕೆಪಿ ಮಾಡು, ಮುದ್ದುಕೃಷ್ಣ ಉತ್ಸವ ಸಮಿತಿ ಉಪಾಧ್ಯಕ್ಷರಾದ ವಸಂತ್ ಕೋಡಿ ಹಾಗೂ ಎಕೆ ಬಾಬು ಹಾಜರಿದ್ದರು. ನಮ್ಮ ಉಪಾಧ್ಯಕ್ಷರು ವಸಂತ್ ಕೋಡಿ ಅವರು ಮಾಡಿದ್ದಾರೆ. ಶ್ರುತಿಲಯ ಕಲಾಕೇಂದ್ರ ಕುತ್ತಾರು ತಮ್ಮೆಲ್ಲರಿಗೂ ಗೊತ್ತಿದೆ. ಸುಮಾರು 17 ವರ್ಷಗಳಿಂದ ಈ ಭಾಗದಲ್ಲಿ ಅನೇಕ ಸಾಂಸ್ಕೃತಿಕ ಹಾಗೆ ಧಾರ್ಮಿಕ ಚಟುವಟಿಕೆಗಳಿರ್ಬೋದು, ನೃತ್ಯ ಕಾರ್ಯಕ್ರಮಗಳಿರ್ಬೋದು, ಅನೇಕ ವೇದಿಕೆಗಳಲ್ಲಿ, ದೇವಸ್ಥಾನಗಳಿರ್ಬೋದು, ಎಲ್ಲ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಕೂಡ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ನೀಡಿದವರು ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ. ಬಹುಶಃ ಅನೇಕ ಮಂದಿ ವಿದ್ಯಾರ್ಥಿಗಳಿಗೆ ನೃತ್ಯದ ಶಿಕ್ಷಣವನ್ನು ನೀಡುವಂಥದ್ದು ಶಾಲೆಗಳಲ್ಲಿರ್ಬೋದು, ಹಾಗೆ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಕೂಡ ಕಾರ್ಯಕ್ರಮದಲ್ಲಿ ಸ್ಪರ್ಧೆಗಳಿಗೆ ಕೂಡ ಮಾಡಿಕೊಟ್ಟಂಥ ಭಾಸ್ಕರ್ ತುಕಾರಿಯವರ ನೇತೃತ್ವದ ಅವರ ನಿರ್ದೇಶನದಲ್ಲಿ ನಡೆಯುತ್ತಿರುವಂಥ ಈ ಒಂದು ಶ್ರುತಿಲಯ ಕಲಾಕೇಂದ್ರ ಸಂಸ್ಥೆ ಸುಮಾರು 1,000-2,000ಕ್ಕಿಂತ ಹೆಚ್ಚು ಮಂದಿ ಅದರಲ್ಲಿ ವಿದ್ಯಾರ್ಥಿಗಳು ಆ ಒಂದು ಅವರಿಂದ ಶಿಷ್ಯಂದರಾಗಿ ತಮ್ಮ ವೃತ್ತಿಯನ್ನು ನಿರ್ವಹಿಸ್ತಿದ್ದಾರೆ. ಇಂಥ ಸಂಸ್ಥೆಗಳು 15 ವರ್ಷಗಳಲ್ಲಿ ನಾವು ಶ್ರುತಿಲಯೋತ್ಸವ ಎನ್ನುವ ಕಾರ್ಯಕ್ರಮವನ್ನು ಕೂಡ ಮಾಡಿದೆವು. ಈ ಭಾಗದಲ್ಲಿ ಅತ್ಯಂತ ಪ್ರಚಲಿತವಾಗಿರುವಂಥ ಈ ಒಂದು ಸಂಸ್ಥೆ ಇನ್ನಷ್ಟು ಒಳ್ಳೆಯ ಏನಾದರೂ ಸಮಾಜಕ್ಕೆ ಏನಾದರೂ ಕಾರ್ಯಕ್ರಮಗಳನ್ನು ನೀಡುವ ಅನ್ನುವಂಥ ಉದ್ದೇಶವನ್ನು ನಾವು ಕಳೆದ ವರ್ಷ 2023ರಲ್ಲಿ ನಾವು ಕುತ್ತಾರು ಮುದ್ದುಕೃಷ್ಣ 2023 ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡಿದೆವು. ಇದರಲ್ಲಿ ಒಂದೇ ವಿಚಾರ, ನಮಗೆ ಮುದ್ದುಕೃಷ್ಣ ಎನ್ನುವಂಥದ್ದು ಆ ಕೃಷ್ಣನಿಗೆ ಸಂಬಂಧಪಟ್ಟ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಕಾರ್ಯಕ್ರಮ ಮಾಡುವ ಅಂತೇಳಿ ಬೇರೆ ಬೇರೆ ಕೃಷ್ಣಾಷ್ಟಮಿಯಲ್ಲಿ ಮಾಡ್ತಾರೆ. ಅಲ್ಲಿ ಆಟೋಟ ಸ್ಪರ್ಧೆಗಳಿರ್ಬೋದು ಅಥವಾ ಇತರ ಚಟುವಟಿಕೆಗಳು ಅದನ್ನೆಲ್ಲ ಮಾಡ್ತಾರೆ. ಆದರೆ ಇಲ್ಲಿ ನಾವು ಮಕ್ಕಳು ಮತ್ತು ತಾಯಂದಿರು ಅವರು ಸೇರಿಕೊಂಡು ಮಾಡುವಂಥ ಒಂದು ಚಟುವಟಿಕೆ ಮಾಡುವ ಉದ್ದೇಶದಿಂದ ನಾವು ಕಳೆದ ವರ್ಷ ಮಾಡಿದಾಗ ಬಹಳ ಅದ್ಭುತವಾದಂಥ ಪ್ರತಿಕ್ರಿಯೆ ಬಂದಿದೆ. ಒಳ್ಳೆಯ ಯಶಸ್ಸನ್ನು ಕಂಡಿದೆ ಅಂತ ನಮಗೆ ಅನ್ನಿಸ್ತದೆ. ಎಲ್ಲ ಮಾತನ್ನು ಕೇಳುವಾಗ ಸುಮಾರು 388 ಮಕ್ಕಳು, ಅಂದರೆ 1ರಿಂದ 8 ವರ್ಷ ಪ್ರಾಯದ 388 ಮಕ್ಕಳು ಕಳೆದ ವರ್ಷ ಭಾಗವಹಿಸಿದರು. ಈ ವರ್ಷ ನಾವು ಮಾಡುವಂಥ ಕಾರ್ಯಕ್ರಮ ಕೂಡ ಅದೇ ರೀತಿಯಾಗಿ ಇನ್ನಷ್ಟು ಸ್ವಲ್ಪ ಒಳ್ಳೆ ರೀತಿಯಿಂದ ಮಾಡುವ, ಎಲ್ಲರಿಗೆ ಅದು ಮುಟ್ಟಬೇಕು, ಎಲ್ಲ ಇಡೀ ಜಿಲ್ಲೆಯವರಿಗೆ ಇರ್ಬೋದು, ಹೊರ ಜಿಲ್ಲೆಯವರಿಗೆ ಎಲ್ಲರಿಗೂ ಮುಟ್ಟಬೇಕು ಎನ್ನುವ ಉದ್ದೇಶದಿಂದ ಸ್ವಲ್ಪ ನಾವು ಈ ಕಾರ್ಯಕ್ರಮ ಇನ್ನಷ್ಟು ಉತ್ತಮಪಡಿಸಲಿಕ್ಕಾಗಿ ನಾವು ಮಾಡಿಕೊಂಡು ಬಂದಿದ್ದೇವೆ. 18/8/2024 ರವಿವಾರ, ಬರುವ ರವಿವಾರದಂದು ಬೆಳಿಗ್ಗೆ 8 ಗಂಟೆಗೆ ನಮ್ಮ ಕಾರ್ಯಕ್ರಮ ಆರಂಭಗೊಳ್ಳುತ್ತದೆ. ಶ್ರೀ ರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನ ಕುತ್ತಾರು, ನಾವೆಲ್ಲರಿಗೂ ಗೊತ್ತಿರ್ಬೋದು. ಬರುವಾಗ ನಮಗೆ ಸಿಗುವಂಥ ನಮ್ಮ ಕುತ್ತಾರಿನ ಆ ಟೆಂಪಲ್ನ ಪಕ್ಕದ ಹಾಲ್ನಲ್ಲಿ ಕಾರ್ಯಕ್ರಮ ನಾವು ಆಯೋಜಿಸಿದ್ದೇವೆ. ಬೆಳಿಗ್ಗೆ 8 ಗಂಟೆಗೆ ಸರಿಯಾಗಿ ನಾವು ರಾಜೇಶ್ವರಿ ದೇವರಿಗೆ ಒಂದು ಪೂಜೆಯನ್ನು ಮಾಡುವ ಮೂಲಕ ಅಲ್ಲಿಂದ 8:30 ಗಂಟೆಗೆ ಕೃಷ್ಣನ ಆರಾಧನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. 9 ಗಂಟೆಗೆ ಸರಿ ಉದ್ಘಾಟನೆ, ಬಹಳ ಸರಳವಾದ ಉದ್ಘಾಟನೆ, ಯಾವುದೇ ಸಭಾ ಕಾರ್ಯಕ್ರಮ ಎನ್ನುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದೆ, ಸರಳವಾದ ಉದ್ಘಾಟನೆ. ಈ ಕಾರ್ಯಕ್ರಮ ಉದ್ಘಾಟಕರಾಗಿ ಶ್ರೀ ರಾಜೇಶ್ ಅವರ ಅಧ್ಯಕ್ಷರು ಶ್ರೀ ರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನ ಕುತ್ತಾರು ನಿರ್ವಹಿಸಿಕೊಳ್ತಿದ್ದಾರೆ. ಅತಿಥಿಗಳಾಗಿ ರೋಟರಿ ಕ್ಲಬ್ ದೇವರಕಟ್ಟೆಯ ಅಧ್ಯಕ್ಷರು ಶ್ರೀಮತಿ ಸೌಮ್ಯ ಶೆಟ್ಟಿಯವರು, ಹಾಗೆ ಧನಲಕ್ಷ್ಮಿ ರೆಡ್ಡಿಯವರು, ನಾರಾಯಣಿಯ ಮೂಲದವರು, ಡಾಕ್ಟರ್ ಪ್ರಶಾಂತ್ ನಾಯಕ್ ಅವರು ವಹಿಸಿಕೊಳ್ತಿದ್ದಾರೆ. ಈ ಕಾರ್ಯಕ್ರಮ ಒಂದು ಅರ್ಧ ಗಂಟೆ ಕಾರ್ಯಕ್ರಮದ ಒಳಗೆ ಮುಗಿದು ಯಶೋಧ ಕೃಷ್ಣ ಸ್ಪರ್ಧೆಗಳು ಆರಂಭಗೊಳ್ಳುತ್ತದೆ. 9:30 ಗಂಟೆಗೆ ಸರಿ ಯಶೋಧ ಕೃಷ್ಣ ಸ್ಪರ್ಧೆ. ಇದು 0 to 1 ಅಂತ ನಾವು ಕಾನ್ಸೆಪ್ಟ್ ಹಾಕ್ಕೊಂಡಿದ್ದೇವೆ. ಅಂದರೆ ಸಣ್ಣ 1 ವರ್ಷದ ಒಳಗಿನ ಮಗು ತಾಯಿಯೊಂದಿಗೆ ಭಾಗವಹಿಸುತ್ತದೆ. ಈ ಸ್ಪರ್ಧೆಯಲ್ಲಿ ನಾವು ಹೆಚ್ಚು ಗಮನಿಸಬೇಕಾಗ್ತದೆ, ತಾಯಿಯೊಂದಿಗೆ ಮಗು ಭಾಗವಹಿಸುತ್ತದೆ. ಇಲ್ಲಿ ಮಗು ಮತ್ತು ತಾಯಿಯ ಭಾವನೆಗಳು ಯಾವ ರೀತಿಯಾಗಿ ಇರ್ತದೆ ಅದರ ಮೇಲೆ ನಾವು ಈ ಸ್ಪರ್ಧೆಯನ್ನು ಆಯೋಜಿಸಿದ್ದೇವೆ. 1 ನಿಮಿಷಗಳ ಕಾಲಾವಧಿಯಲ್ಲಿ ಈ ಸ್ಪರ್ಧೆ ನಡೆಯುತ್ತದೆ. ಆನಂತರ ಮುದ್ದುಕೃಷ್ಣ ಸ್ಪರ್ಧೆಯನ್ನು ಆರಂಭ ಮಾಡ್ತಾರೆ. ಅದು 10 ಗಂಟೆಗೆ ಸರಿಯಾಗಿ ಮುದ್ದುಕೃಷ್ಣ ಸ್ಪರ್ಧೆ. 1ರಿಂದ 3 ವಯಸ್ಸಿನ ಮಗು ಈ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು.
ಮುದ್ದು ಕೃಷ್ಣ ಸ್ಪರ್ಧೆ, ಅದಕ್ಕೆ 1 ನಿಮಿಷದ ಕಾಲಾವಕಾಶ. ಆ ಸಮಯದಲ್ಲಿ ಬಂದವರು ಅಥವಾ ಅದಕ್ಕಿಂತ ಮುಂಚೆ ಬಂದವರು, ಈಗಾಗಲೇ ನಾವು ಗೂಗಲ್ ಫಾರ್ಮನ್ನು ನಾವು ಕ್ರಿಯೇಟ್ ಮಾಡಿ ಎಲ್ಲ ಗ್ರೂಪ್ಗಳಿಗೆ ಹಂಚಿಕೊಂಡಿದ್ದೇವೆ. ಈ ಗೂಗಲ್ ಫಾರ್ಮಿನ ಮೂಲಕ ನೋಂದಣಿ ಮಾಡಿಕೊಳ್ಬೇಕು. ಆ ಸ್ಪಾಟಲ್ಲಿ ಆ ಸ್ಪರ್ಧೆ ಆರಂಭಗೊಳ್ಳುವ ಮುಂಚೆ ಅರ್ಧ ಗಂಟೆ ಮುಂಚೆ ಬಂದವರಿಗೆ ಮಾತ್ರ ಅವಕಾಶ ಕೊಡ್ತೇವೆ. ಸ್ಪರ್ಧೆ ಆರಂಭಗೊಂಡು ನಂತರ ಬಂದವರಿಗೆ ಅವಕಾಶ ನಾವು ನೀಡುವುದಿಲ್ಲ. ಹಾಗಾಗಿ ಈ ಒಂದು ವಿಚಾರವನ್ನು ಗಮನಿಸಬೇಕು. ಇನ್ನು ಪುಟಾಣಿಕೆ ಸ್ಪರ್ಧೆ 12 ಗಂಟೆಗೆ ಆರಂಭಗೊಳ್ತದೆ. 12 ಗಂಟೆಗೆ ಇದು 3 ರಿಂದ 6 ವರ್ಷ ವಯಸ್ಸಿನ ಮಕ್ಕಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸುವಂಥದ್ದು. ಇದಕ್ಕೆ 1.5 ನಿಮಿಷಗಳ ಕಾಲಾವಕಾಶ. ಸ್ವಲ್ಪ ದೊಡ್ಡ ಮಕ್ಕಳಾದರೆ 1.5 ನಿಮಿಷಗಳು. ಇನ್ನು 2.5 ಗಂಟೆಗೆ ಸರಿಯಾಗಿ ಬಾಲಕೃಷ್ಣ ಸ್ಪರ್ಧೆ, 6 ರಿಂದ 8 ವಯಸ್ಸಿನ ಮಗು ಭಾಗವಹಿಸುವಂಥದ್ದು. ಇದು ಸ್ವಲ್ಪ ನೃತ್ಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತೇವೆ, ಅಭಿನಯಕ್ಕೆ ನೃತ್ಯಕ್ಕೆ ಪ್ರಾಧಾನ್ಯತೆ ಕೊಡ್ತೇವೆ. ಇದು 2 ನಿಮಿಷಗಳ ಕಾಲಾವಕಾಶ. ಇದು ಕೃಷ್ಣನ ಮಕ್ಕಳ ಕಾರ್ಯಕ್ರಮ. ಆದರೆ ಇನ್ನು ರಾಧಾಕೃಷ್ಣ ಸ್ಪರ್ಧೆ ಅಂತೇಳಿ ಅದನ್ನು ಕೂಡ ಸ್ಪರ್ಧಾ ಕಾರ್ಯಕ್ರಮವಾಗಿ ನಾವು ಈ ವರ್ಷ ಇಟ್ಕೊಂಡಿದ್ದೇವೆ. ಅದು 5 ಗಂಟೆಗೆ ಸರಿಯಾಗಿ ಆರಂಭಗೊಳ್ತದೆ. ಅದು ಮುಕ್ತ ವಿಭಾಗ. ಇಲ್ಲಿ ಪ್ರತ್ಯೇಕ ಮಕ್ಕಳ ವಿಭಾಗ, ಬೇರೆ ವಿಭಾಗ ಅಂತಿಲ್ಲ, ಒಂದೇ ವಿಭಾಗ. ಅದು ಮುಕ್ತ ವಿಭಾಗ ಅಂತ ಮಾಡಿಕೊಂಡಿದ್ದೇವೆ. ಇದು 6 ನಿಮಿಷಗಳ ಕಾಲಾವಕಾಶ, 5+1 ನಿಮಿಷ ಮಾಡಿಕೊಂಡಿದ್ದೇವೆ. 6 ನಿಮಿಷಗಳ ಕಾಲಾವಕಾಶದಲ್ಲಿ ಈ ಸ್ಪರ್ಧೆಯನ್ನು ನಾವು ಮುಗಿಸ್ಬೇಕಾಗ್ತದೆ. ಇದು ರಾಧಾಕೃಷ್ಣ ಈ ನೃತ್ಯ ಸ್ಪರ್ಧೆ. ಎಲ್ಲ ಸ್ಪರ್ಧೆಗಳಿಗೆ ಕೂಡ ನಾವು ಆಕರ್ಷಕವಾದ ಬಹುಮಾನಗಳನ್ನು ಕೊಡ್ತೇವೆ. ಭಾಗವಹಿಸಿದ ಎಲ್ಲರಿಗೂ ಕೂಡ ಸರ್ಟಿಫಿಕೇಟನ್ನು ಕೊಡ್ತೇವೆ. ಅದಕ್ಕೆ ಎಲ್ಲ ಮಕ್ಕಳಿಗೂ ಕೂಡ ಮೆಡಲನ್ನು ಕೊಡುವಂಥ ಒಂದು ಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ. ಅದರೊಟ್ಟಿಗೆ ಬಹುಮಾನ ರೂಪವಾಗಿ ನಾವು ಪ್ರಥಮ 3,000, ದ್ವಿತೀಯ 2,000, ತೃತೀಯ 1,000, ಹಾಗೆ ಮತ್ತು 5 ಮಂದಿಗೆ ಸಮಾಧಾನಕರ 5 ಮಂದಿಗೆ ನಾವು 500 ರೂಪಾಯಿಯಾಗಿ ನಾವು ಸಮಾಧಾನಕರ ಬಹುಮಾನವನ್ನು ನೀಡುವ ಜೊತೆಗೆ ಎಲ್ಲರಿಗೂ ಕೂಡ ಆಕರ್ಷಕ ಸ್ಮರಣಿಕೆ ಅಂದರೆ ಒಂದು ಕೃಷ್ಣ ಫಲಕವನ್ನು ನೀಡಿ ನಾವು ಗೌರವಿಸುತ್ತಿದ್ದೇವೆ. ಎಲ್ಲ ಸ್ಪರ್ಧೆಗಳು ಕೂಡ ಸಮಯಕ್ಕೆ ಸರಿಯಾಗಿ ಆರಂಭಗೊಳ್ಳುತ್ತದೆ. ಈ ಸಮಯವನ್ನು ಸರಿಯಾಗಿ ನಾವು ಮೆನ್ಷನ್ ಮಾಡಿದ್ದೇವೆ, ಯಾವ ಸ್ಪರ್ಧೆಗಳು ಎಲ್ಲಿಂದ ಎಲ್ಲಿವರೆಗೂ ನಡೀತೇವೆ ಅಂತೇಳಿ. ಹಾಗಾಗಿ ಬಾಲಕೃಷ್ಣ ಸ್ಪರ್ಧೆಯ ನಾವೀಗ ಬಾಲಕೃಷ್ಣ ಸ್ಪರ್ಧೆ 2:30 ಗಂಟೆಗೆ ನಡೆದರೆ ಅವರು ಬೆಳಿಗ್ಗೆ ಬರುವ ಅವಶ್ಯಕತೆ ಇಲ್ಲ. 2:30 ಗಂಟೆ ಆದರೆ 2 ಗಂಟೆಗೆ ತಯಾರಾಗಿರಬೇಕು. ನಾವು ಎಲ್ಲ ವೇಷಭೂಷ ಮಾಡಿಕೊಂಡು ತಯಾರಾಗಿರಬೇಕು. ಯಾವ ಸ್ಪರ್ಧೆ ನಾವು ಅವಕಾಶ ಕೊಡೋದ್ರಿಂದ ಅರ್ಧ ಗಂಟೆ ಮುಂಚಿತವಾಗಿ ಇದಕ್ಕೆ ತಯಾರಾಗಿರಬೇಕು. ಮತ್ತು ಎಲ್ಲ ಸ್ಪರ್ಧೆಗಳ ನೇರ ಪ್ರಸಾರವನ್ನು ನಾವು ಚಾನೆಲ್ 9 ಅವರು ನೇರ ಪ್ರಸಾರದ ಜವಾಬ್ದಾರಿಯನ್ನು ಪಡ್ಕೊಳ್ತೇವೆ. ಎಲ್ಲ ನಮ್ಮ ಮಾಧ್ಯಮದಲ್ಲೂ ಕೂಡ ಬಂದು ನಮ್ಮ ಕಾರ್ಯಕ್ರಮದ ಒಂದು ಯಶಸ್ಸಿನ ತಾವುಗಳು ಪಾಲ್ದಾರರು ತಮ್ಮಲ್ಲಿ ವಿನಂತಿಸ್ತಾ ಇಲ್ಲಿ ಸೂಚನೆಗಳನ್ನು ಕೆಲವು ನೀಡಿದ್ದೇವೆ. ನಾವು ಮುಖ್ಯವಾಗಿ ಭಾಗವಹಿಸುವಂಥ ಆ ಸ್ಪರ್ಧಾಳುಗಳು ಜನನ ಪ್ರಮಾಣ ಪತ್ರ ಅಥವಾ ಆಧಾರ್ ಪ್ರತಿ, ಮಗುವಿನ 1 ವರ್ಷ 2 ವರ್ಷ ಮಗುವಿನ ಕೆಲವು ಆಧಾರ್ ಪ್ರತಿ ಇರುವುದಿಲ್ಲ, ಅವರು ಜನನ ಪ್ರಮಾಣ ಪತ್ರದ ಪ್ರತಿಯನ್ನು ತರಬೇಕು ಕಂಪಲ್ಸರಿಯಾಗಿ. ಹಾಗೆ ಈ ಸ್ಪರ್ಧೆ ಆರಂಭಗಳು ಅರ್ಧ ಗಂಟೆ ಮುಂಚಿತವಾಗಿ ಉಪಸ್ಥಿತರಿದ್ದು ಅವರಿಗೆ ನಾವು ಒಂದು ನಂಬರ್ ಕೊಡ್ತೇವೆ. ಆ ನಂಬರನ್ನು ಪಡ್ಕೊಂಡು ನಾವಲ್ಲಿ ಸಿದ್ಧರಿರಬೇಕು. ಇನ್ನು ನಾವು ಮಧ್ಯಾಹ್ನದ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮಧ್ಯಾಹ್ನ ದೂರದಿಂದ ಬರ್ತಾರೆ, ಊಟದ ವ್ಯವಸ್ಥೆಗಳು ಸರಿಯಾಗಿರುವುದಿಲ್ಲ. ಹಾಗಾಗಿ ನಾವು ಮಧ್ಯಾಹ್ನ ಒಂದು ಬಂದಂಥ ಎಲ್ಲರಿಗೂ, ಸಾರ್ವಜನಿಕರಿಗಿರ್ಬೋದು, ಸ್ಪರ್ಧೆಗಳಿರ್ಬೋದು, ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ನಾವು ನಮ್ಮ ಸಮಿತಿ ವತಿಯಿಂದ ಮಾಡಿಕೊಟ್ಟಿದ್ದೇವೆ. ಈ ಸ್ಪರ್ಧೆಗೆ ಪ್ರವೇಶ ಶುಲ್ಕ ಅಂತ ನಾವು ಇಟ್ಟಿದ್ದೇವೆ, 100 ರೂಪಾಯಿ ಪ್ರವೇಶ ಶುಲ್ಕ. ಹಾಗೆ ವೇಷಭೂಷಣ, ಮೇಕಪ್ ಇರ್ಬೋದು, ಬೇರೆ ಯಾವುದೋ ಪರಿಕರಗಳು ಬೇಕಿದ್ದಲ್ಲಿ ಕೂಡ ನಮ್ಮಲ್ಲಿ ಸಂಸ್ಥೆ ನಮ್ಮ ನಿರ್ದೇಶಕರನ್ನು ಸಂಪರ್ಕ ಮಾಡ್ಬೋದು. ಅದಕ್ಕೆ ನಿಗದಿಪಡಿಸಿದ 350 ರೂಪಾಯಿ ಮೊತ್ತವನ್ನು ಹಾಕಿದ್ದಾರೆ. ಇದರಲ್ಲಿ ಮೇಕಪ್ ಬರ್ತದೆ, ವೇಷಭೂಷಣ ಬರ್ತದೆ, ಈ ಥರ ಪರಿಕರಗಳು ಕೂಡ ಸೇರ್ತವೆ, ಯಾವುದೆಲ್ಲ ಬೇಕಂತೇಳಿ ಇವೆಲ್ಲವನ್ನು ಇಟ್ಕೊಂಡು ನಾವು ಈ ಕಾರ್ಯಕ್ರಮ ಮಾಡ್ತೇವೆ. ಎಲ್ಲವೂ ಕೂಡ ಸುಸೂತ್ರವಾಗಿ ನಡೀಬೇಕಿದ್ರೆ ನಮಗೆ ಪ್ರಚಾರದ ಅಗತ್ಯತೆ ಬಹಳ ಇದೆ. ಮಾಧ್ಯಮದವರು ಪ್ರಚಾರವನ್ನು ಸ್ವಲ್ಪ ಪೂರ್ತಿ ಕಾರ್ಯಕ್ರಮವನ್ನು ಸಹಕರಿಸಬೇಕು. ಮತ್ತೆಲ್ಲ ನಮ್ಮ ವೀಕ್ಷಕ ಬಂಧುಗಳು ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ರಿ. ನಿಮ್ಮಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ಯಾರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ತಿಳಿಸ್ಕೊಳ್ಳಿ. ಆದಷ್ಟು ಕಾರ್ಯಕ್ರಮಕ್ಕೆ ಬರುವಾಗೆ ಮಾಡಿ, ಒಳ್ಳೆಯ ಕಾರ್ಯಕ್ರಮ ವ್ಯವಸ್ಥಿತ ರೀತಿಯಾಗಿ ನಾವು ಮಾಡುವ ಉದ್ದೇಶದಿಂದ ನಮ್ಮೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ನಾವು ಆಹ್ವಾನಿಸಿದ್ದೇವೆ. ತಾವೆಲ್ಲಿ ಬಂದು ಸಹಕರಿಸಿ ಎನ್ನುವಂಥ ವಿಚಾರ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರನ್ನು ಕೂಡ ನಾವು ಆಹ್ವಾನಿಸಿದ್ದೇವೆ. ಎಲ್ಲ ಆಹ್ವಾನಿತ ಗಣ್ಯರನ್ನು ಕೂಡ ನಾವು ಪರವಾಗಿ ಬರುವವರಿದ್ದಾರೆ. ಹಾಗೆ ಆ ಬಂದಂಥ ಅತಿಥಿಗಳನ್ನು ಕೆಲವರು ನೀವು ಆಮಂತ್ರಣ ಪತ್ರಿಕೆ ನೋಡ್ಬೋದು. ತುಂಬ ಅತಿಥಿಗಳಿರ್ತಾರೆ, ಎಲ್ಲರಿಗೂ ಭಾಷಣ ಕೊಡುವಂಥದ್ದು ಇರ್ತದ ಅಂತೇಳಿ ಅದನ್ನು ನಾವು ಮತ್ತೆ ಹೇಳುವಂಥವ್ರು. ಎಲ್ಲ ಅತಿಥಿಗಳು ನಮ್ಮಲ್ಲಿ ಬರ್ತಾರೆ. ಬಂದವರಿಗೂ ಶಾಲೆ ಹಾಕಿ ಅವರನ್ನು ವೇದಿಕೆಯಲ್ಲಿ ಗೌರವಿಸಿಕೊಂಡು ನಾವು ಕಳಿಸ್ಕೊಡ್ಬೇಕು ಅಷ್ಟೇ. ಯಾವುದೇ ರೀತಿಯ ಸಭಾ ಕಾರ್ಯಕ್ರಮ ಮಧ್ಯದಲ್ಲಿ ಇರುವುದಿಲ್ಲ. ಹಾಗಾಗಿ ಎಲ್ಲಿಂದ ನಾವು 9:30ರಿಂದ ನಮ್ಮ ಕಾರ್ಯಕ್ರಮ ಆರಂಭವಾದರೆ ನಿರಂತರವಾಗಿ ಅದು ಕಾರ್ಯಕ್ರಮಗಳಿಗೆ ಸ್ಪರ್ಧೆಗಳು ನಡೀತವೆ. ಯಾವುದೇ ರೀತಿಯ ಮಧ್ಯದಲ್ಲಿ ಸಭಾ ಕಾರ್ಯಕ್ರಮ ಇರುವುದಿಲ್ಲ. ಹಾಗಾಗಿ ಇವರು ಗಮನ ಹರಿಸಬೇಕು. ಅದರೊಟ್ಟಿಗೆ ಇಬ್ಬರು ನಮ್ಮ ನಿವೃತ್ತ ಶಿಕ್ಷಕರನ್ನು ನಾವು ನಮ್ಮ ಒಟ್ಟಿಗೆ ಇರುವವರನ್ನು ಗೌರವಿಸುವಂಥ ಕಾರ್ಯಕ್ರಮ ಇಟ್ಟುಕೊಂಡಿದೆ. ಅದು ಒಟ್ಟಿಗೆ ಸಂಜೆಯ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಕಾರ್ಯಕ್ರಮಗಳನ್ನು ನಾವು ನಡೆಸಿಕೊಳ್ಳುವಾಗ ಇನ್ನೊಂದು ಗಮನಿಸಬೇಕಾದ ಅಂಶ,
ಒಂದು ಸ್ಪರ್ಧೆ ಯಶೋಧನ ಸ್ಪರ್ಧೆ ನಾವು ಬೆಳಿಗ್ಗೆ ಅರ್ಧ ಗಂಟೆ ಒಂದು ಗಂಟೆಗೆ ಮುಗಿಸ್ತೇವೆ. ಆ ತಕ್ಷಣ ಸ್ಪರ್ಧೆಯ ರಿಸಲ್ಟನ್ನು ಕೊಟ್ಟು ಅವರನ್ನು ಬಹುಮಾನ ಕೊಟ್ಟು ನಾವು ಕಳಿಸ್ತೇವೆ. ಎಲ್ಲ ಸ್ಪರ್ಧೆಗಳು ಮುಗಿದ ತಕ್ಷಣ ಒಂದೊಂದು ವಿಭಾಗದ ಅಲ್ಲೇ ನಾವು ಬಹುಮಾನವನ್ನು ಕೊಟ್ಟು ಕಳಿಸ್ತೇವೆ. ಬೆಳಿಗ್ಗೆ ನಡೆದ ಸ್ಪರ್ಧೆಯಲ್ಲಿ ಭಾಗವಹಿಸುವವರು ಸಂಜೆ ತನಕ ನಿಲ್ಲುವಂಥ ಅವಶ್ಯಕತೆ ಇರುವುದಿಲ್ಲ. ಆ ಸ್ಪರ್ಧೆಗಳು ಮುಗಿದ ತಕ್ಷಣ ಬಹುಮಾನವನ್ನು ಕೊಟ್ಟು ನಾವು ಕಳಿಸುವಂಥ ವ್ಯವಸ್ಥೆಯನ್ನು ನಾವು ಸಮಯಪಡೆದು ಮಾಡಿಕೊಂಡಿದ್ದೇವೆ. ಹಾಗಾಗಿ ತಮ್ಮೆಲ್ಲರ ಸಹಕಾರ ಬೇಕು.